ನಮಸ್ತೆ, ನಾನು ಬಸವರಾಜ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ಸಂದರ್ಭದಲ್ಲಿ ಏನೇನಾಗ್ತಿದೆ, ಇನ್ಸೈಡ್ ಮ್ಯಾಟರ್ ಏನು? ಒಂದು, ಬಿಜೆಪಿಗೆ, ಅದರಲ್ಲೂ ಬಹುಪಾಲು ನೀವು ಹದಡಿ ಅಥವಾ ಬೆಳವನೂರು, ತುರುಚಿಘಟ್ಟ ಈ ಭಾಗದಲ್ಲಿ ಓಡಾಡಿದ್ರೆ, ಆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದನಹಳ್ಳಿ ಆ ಥರದೊಂದು ಯಾವುದೋ ಊರಿದೆ, ಆ ಥರದೊಂದು ಊರಿದೆ. ಆ ಭಾಗದಲ್ಲಿ ಹಳ್ಳಿಗರು, ಇದು ಬಡವರಿಗೂ ಮತ್ತು ಶ್ರೀಮಂತರಿಗೂ ನಡುವಿನ ಒಂದು ಎಲೆಕ್ಷನ್, ಉಪಚುನಾವಣೆ. ನಮಗೆ ಬಡವರ ಮಗ ಬೇಕು. ಯಾಕಂದ್ರೆ ನಾವು ಶಾಮನೂರು ಕುಟುಂಬದವ್ರು ಯಾರಾದ್ರೂ ಗೆದ್ರೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಸಮಸ್ಯೆ ಅಂತ ಹೋದ್ರೆ 5 ದಿನ ಗೇಟ್ ಹತ್ರ ನಿಂತ್ಕೊಂಡು ವಾಪಸ್ ಬರಬೇಕು, ಅಂತಹ ಸ್ಥಿತಿ ಇದೆ ಅನ್ನೋದನ್ನ ಹಳ್ಳಿಗರು ಕೆಲವರು ಹೇಳ್ಕೊಂಡಿದ್ದು. ಇನ್ನು ಕೆಲವರು ಇಲ್ಲ, ಅದೆಲ್ಲ ಸುಳ್ಳು, ಅವ್ರು ಸಿಗ್ತಾರೆ ಸುಲಭಕ್ಕೆ ಅಂತಾನು ಹೇಳ್ತಾರೆ. ಎರಡು ರೀತಿಯ ಒಂದು ನರೇಟಿವ್ ಇದೆ. ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುವ ಸಾಧ್ಯತೆಗಳು. ಒಂದು, ಪಂಚಮಸಾಲಿ ಲಿಂಗಾಯತ ಸಮುದಾಯ ಈ ಸಲ ಗಟ್ಟಿಯಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ಪರವಾಗಿ ನಿಲ್ಲುವ ಸಾಧ್ಯತೆಗಳಿದೆ. ಒಂದು ವೇಳೆ ಇದು ನಿಜವಾದರೆ ಬಿಜೆಪಿ ಅಭ್ಯರ್ಥಿಗೆ ಬಹುದೊಡ್ಡ ಲಾಭ ಆಗುತ್ತೆ. ಒಂದು, ಅಜಯ್ ಕುಮಾರ್ ಅವರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಲಿಂಗಾಯತ ಮತಗಳು ಎಲ್ಲಿಗೆ ಬೀಳುತ್ತೆ ಆ ಅಭ್ಯರ್ಥಿನೇ ಗೆಲ್ಲೋದು ಅನ್ನೋದು ಈಗ ಒಂದು ಟಾಕ್ ಕ್ಷೇತ್ರದ ಒಳಗಡೆ. ಇನ್ನು ಸಾಧು ಲಿಂಗಾಯತ ಮತಗಳೇನಿದಾವೆ, ಸಾದರ ಲಿಂಗಾಯತ, ಅವು ಯಾವ ಕಾರಣಕ್ಕೂ ಬಿಜೆಪಿಗೆ ಬರುವ ಸಾಧ್ಯತೆ ಕಮ್ಮಿ. ಒಂದು ವೇಳೆ ಬಂದ್ರೆ ಅದು ತೀರಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಬಹುಪಾಲು ಸಮರ್ಥವರನ್ನ ಸಮರ್ಥವಾಗಿ ಬೆಂಬಲಿಸುವ ಪ್ರಯತ್ನವನ್ನ ಸಾದರ ಲಿಂಗಾಯತ ಮತದಾರರು ಮಾಡ್ತಾರೆ. ಎರಡನೇ ವಿಚಾರ, ದಾವಣಗೆರೆ ದಕ್ಷಿಣದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ, ಅವರು ಆಡಿದ ಮಾತುಗಳು, ಅದು ಹಿಂದಿ ಭಾಷಣ, ಹಿಂದುತ್ವ ಅಂತ ಪ್ರತಿಪಾದನೆ ಮಾಡುವಂತಹ ಬಿಜೆಪಿ ಕಟ್ಟರ್ ಹಿಂದೂಗಳು ಯಾರಿದ್ದಾರೆ, ಒಂದು ಹಂತಕ್ಕೆ ಸಮರ್ಥಿಗೆ ಬೆಂಬಲಿಸಬೇಕು ಅಂದ್ಕೊಂಡಿದ್ದವರು ಅವರು ಕೂಡ ಶಿಫ್ಟ್ ಆಗ್ತಾರೆ. ಏನಿದು ಸರ್ಕಾರದ ನೀತಿ? ಹಿಂದಿ ವಿರೋಧ ಮಾಡ್ತಾರೆ. ಹಿಂದಿ ವಿರೋಧ ಅಂದ್ರೆ ಹಿಂದಿ ಹೇರಿಕೆ ಮಾಡ್ತಾರೆ, ಸೊ ಅದನ್ನ ನಾವು ಒಪ್ಪೋದಿಲ್ಲ ಅನ್ನುವಂತಹ ಸರ್ಕಾರ, ಹಿಂದಿ ಕಡ್ಡಾಯವಲ್ಲ ಅಂತ ಹೇಳುವಂತಹ ಸರ್ಕಾರ ಇದೀಗ ಅದೇ ಹಿಂದಿಯಲ್ಲಿ ಭಾಷಣ ಮಾಡುವ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಿದ್ದಾರೆ ಅಂತ ವಾದಿಸುವ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಇಲ್ಲದೆ ಹೋದ್ರೆ ಮತಗಳು ಸಿಗೋದಿಲ್ಲ, ಅವರು ಸೋಲುವ ಸಾಧ್ಯತೆಯ ನಿಟ್ಟಿನಲ್ಲಿ, ಆ ಉದ್ದೇಶದಲ್ಲಿ ಅವರು ಈಗ ಅಲ್ಪಸಂಖ್ಯಾತರನ್ನ ಅತಿಯಾಗಿ ಓಲೈಕೆ ಮಾಡ್ತಿದ್ದಾರೆ ಅಂತ. ಆದ್ರೆ ಅವರ ಮತಗಳೇನಾಗಬಹುದು? ಖುದ್ದು ಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ಹಿಂದೆ ಇದೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿನಯ್ ಕುಮಾರ್ಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದಂತಹ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕ್ಬೇಡಿ ಅಂತಲೂ ಕೂಡ ಹೇಳ್ತಾರೆ. ಇದನ್ನೇ ಒಬ್ಬ ಸಾಮಾನ್ಯ ರೈತ ಪ್ರಶ್ನೆ ಮಾಡ್ತಾನೆ. ನಾನು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಾನು ಈ ಲೀಡರ್ಸ್ಗಳ ಹಿಂದೆ ಓಡಾಡೋದಿಲ್ಲ, ಅವರ ಅಭಿಪ್ರಾಯ ಕೇಳುವ ಪ್ರಯತ್ನ ಮಾಡೋಲ್ಲ. ಹಳ್ಳಿಗಳಲ್ಲಿ ನೈಜವಾದಂತಹ ಒಂದು ಸಮೀಕ್ಷೆ ಏನಿದೆ ಅಥವಾ ನೈಜವಾದ ಚಿತ್ರಣ ಏನಿದೆ ಅನ್ನೋದನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಲೀಡರ್ಸ್ ಹಿಂದೆ ಹೋದ್ರೆ ಆ ಲೀಡರ್ಸ್ ಏನ್ ಹೇಳ್ತಾರೆ ಅದನ್ನ ಹಾಕಿರ್ತೀವಿ, ಅಥವಾ ಅವನೇನೋ ಫೇವರ್ ಮಾಡ್ತೀನಿ ಅಂದಿರ್ತಾನೆ, ಆ ಕಾರಣಕ್ಕೋಸ್ಕರ ಅವನ ಜೊತೆಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಹಾಕ್ತಾರೆ, ಅದು ಬೇರೆಯವರ ವಿಚಾರ. ಆದ್ರೆ ಲೀಡರ್ಸ್ ಹಿಂದೆ ಹೋಗದೆ ಹಳ್ಳಿ ತುಂಬಾ ರಿಮೋಟ್ ವಿಲೇಜ್ ಏನಿದೆ ಅಂತಹ ಕಡೆ ಕ್ಷೇತ್ರದ ಜನ ಏನ್ ಬಯಸ್ತಿದ್ದಾರೆ, ಏನ್ ಅನ್ನಿಸ್ತಿದೆ, ಎರಡೂ ರೀತಿಯಲ್ಲೇ ಮಾತಾಡ್ತಾರೆ. ಸಮರ್ಥ ಪರವಾಗೂ ಮಾತಾಡ್ತಾರೆ, ಈ ಕಡೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವ್ರ ಬಗ್ಗೆನೂ ಮಾತಾಡ್ತಾರೆ. ಆದ್ರೆ ಅಲ್ಪಸಂಖ್ಯಾತರ ಮತಗಳು ಈ ಕ್ಷಣಕ್ಕೂ ಕೂಡ ಕಟ್ಟು ಕದಲದೆ ಕಾಂಗ್ರೆಸ್ಗೆ ಬೀಳುತ್ತೆ ಅನ್ನುವ ನಿರೀಕ್ಷೆ ಇಲ್ಲ. ಬಹುಪಾಲು ಕಾಂಗ್ರೆಸ್ಸಿಗರು ಕೂಡ ಅಲ್ಲಿ ಸಮರ್ಥ ಅವರಿಗೆ ಪ್ರಚಾರ ಮಾಡಬಂದು ಇಲ್ಲಿ ನಿಧಾನವಾಗಿ ಮತ್ತು ನಿಗೂಢವಾಗಿ ಒಬ್ಬ ಬಡವ ಗೆಲ್ಲಬೇಕು ಈ ಸಲ, ಅದು ಶ್ರೀನಿವಾಸ್ ದಾಸ ಕರಿಯಪ್ಪ ಅನ್ನೋ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಇದು ಒಂದು ಕಡೆ. ಇನ್ನು ಇಂಪಾರ್ಟೆಂಟ್ ವಿಚಾರ, ಬಿಜೆಪಿ ಕೂಡ ಈಗ ಒಂದ್ ಸ್ವಲ್ಪ ಹಣ ಹಂಚುವಂತಹ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಯಾರೇನು ಅನ್ಕೊಂಡ್ರು ಕೂಡ ನಾವು ಕನಿಷ್ಠ 1,000 to 2,000 ರೂಪಾಯಿ ಹೊಳಗೆ ಕೊಡ್ತೀವಿ ಅನ್ನುವಂಥದ್ದು ಬಿಜೆಪಿಯ ಒಬ್ಬ ಕಾರ್ಯಕರ್ತ ನಾಯಕನ ಮೂಲಕ ತಿಳ್ಕೊಂಡಂತಹ ಮಾಹಿತಿ. ಕಾಂಗ್ರೆಸ್ ಏನ್ ಮಾಡುತ್ತೆ? ಕಾಂಗ್ರೆಸ್ ಹಿಂದೂಗಳಿಗೆ ಒಂದು ಅಮೌಂಟ್ ಮತಕ್ಕೆ, ಮುಸ್ಲಿಮರಿಗೆ ಮತ್ತೊಂದು ಅಮೌಂಟ್ ಅಂತ ಪ್ಲಾನ್ ಮಾಡಿಕೊಂಡಿದೆ.
ಹಿಂದೂಗಳಿಗೆ 8,000 ರೂಪಾಯಿ ತಲುಪಬಹುದು, ಚರ್ಚೆ ಆಗ್ತಿರೋ ವಿಚಾರ. ಮುಸಲ್ಮಾನರಿಗೆ 20,000 ತಲುಪಬಹುದು. ಇದಕ್ಕಾಗಿ ಸದಾಶಿವನಗರದ ಕಡೆಯವರು ಯಾರೋ ಬಂದಿದ್ದಾರೆ. ಪ್ರತಿ 40 ಮನೆಗಳಿಗೆ ಒಂದು ಟೀಮ್, ಲೋಕಲ್ ಲೀಡರ್ ಯಾರು ಕೂಡ ಹಣ ಹಂಚೋದಿಲ್ಲ. ಬೆಂಗಳೂರಿಂದ, ಅದರಲ್ಲೂ ಸದಾಶಿವನಗರದ ಕಡೆಯಿಂದ ಬಂದಿರುವಂತಹವರು ಆ 40 ಮನೆಗಳಿಗೆ ಫೀಡ್ ಮಾಡ್ತಾರೆ. ಅವರೇ ತಗೊಂಡೋಗಿ ಕೊಡ್ತಾರೆ. ಲೋಕಲ್ ಲೀಡರ್ ಜೊತೆಲಿ ನಿಂತ್ಕೋತಾರೆ, ಕೌಂಟ್ ಮಾಡ್ಕೋತಾರೆ. ಉದ್ದೇಶ ಇಷ್ಟೇ, ಈ ಚುನಾವಣೆಯನ್ನ ಏನಾದ್ರೂ ಮಾಡಿ, ಯಾವುದೇ ಮಾರ್ಗ ಇರಲಿ ಫಾಲೋ ಮಾಡೋಣ, ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂಥದ್ದು. ಇದಕ್ಕೆ ಶಾಮನೂರು ಕುಟುಂಬವೂ ಕೂಡ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಅವರಿಗೆ ಮರ್ಯಾದೆ ಪ್ರಶ್ನೆ. ಈ ಹಿಂದೆ ಸಾಕಷ್ಟು ಮುಖ್ಯಮಂತ್ರಿಗಳ, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ರಾಜಕೀಯ ಆರಂಭ ವಿಫಲವಾಯಿತು. ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿಯಲ್ಲಿ ಆಯಿತು. ಆ ರೀತಿ ಸಮರ್ಥಗಾಗಬಾರ್ದು ಅಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಿದ್ದಾರೆ. ಗಟ್ಟಿಗಿತ್ತಿಯ ರೀತಿಯಲ್ಲಿ ಇಡೀ ಶಾಮನೂರು ರಾಜಕೀಯ ಲೆಗಸಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಸಾರಥಿಯಾಗಿ ಕಾಣ್ತಿದ್ದಾರೆ. ಇದರೆಲ್ಲದರ ಮಧ್ಯೆ ಶ್ರೀನಿವಾಸ್ ದಾಸಕರಿಯಪ್ಪ ಅನ್ನುವಂತಹ ಬಿಜೆಪಿ ಅಭ್ಯರ್ಥಿ ಅಲ್ಲ, ಅವರು ನಿಜವಾದ ಹಿಂದುಳಿದ ದಲಿತರ ಅಭ್ಯರ್ಥಿಯಾಗಿ ರೂರಲ್ ಲಲ್ಲೂ ಕೂಡ ಕಾಣಿಸ್ತಿದ್ದಾರೆ. ಸಿಟಿಲಿ ಒಂದಷ್ಟು ಕಡೆ ಹೌದು ಕಾಂಗ್ರೆಸ್ ಪರವಾದ ಒಲವಿದೆ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ, ಅವರ ಶಿಕ್ಷಣ ಸಂಸ್ಥೆಗಳ ಅಥವಾ ಆಸ್ಪತ್ರೆಗಳ ನೌಕರ ವರ್ಗ ಏನಿದೆ ಅದು ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ನಿಲ್ಲಬಹುದು, ಇಲ್ಲ ಅಂತಲ್ಲ. ಇದನ್ನ ಮೀರಿದ ಒಂದು ವಾಸ್ತವ ವಿಚಾರಗಳು ಹಳ್ಳಿಗಳಲ್ಲಿ ಇದಾವೆ. ಅದರಲ್ಲೂ ಹದಡಿ ವ್ಯಾಪ್ತಿಯಲ್ಲಿ, ಪಂಚಾಯತ್ ವ್ಯಾಪ್ತಿಯಲ್ಲಿ ಆಸ್ಪತ್ರೆ ಸಮಸ್ಯೆ, ಸಾಕಷ್ಟು ಚರ್ಚೆಗಳು. ಬಹುಪಾಲು ಜೆನ್ಜಿ ಮತವರ್ಗ, ನಮಗೆ ಉದ್ಯೋಗ ಇಲ್ಲ, ಬೇರೆ ಫ್ಯಾಕ್ಟ್ರಿಗಳು ದಾವಣಗೆರೆ ಬರೋಕ್ ಬಿಡೋದಿಲ್ಲ, IT BT ತರ್ತೀವಿ ಅಂದ್ರು ಅದು ತಂದಿಲ್ಲ. ಇದೆಲ್ಲ ಮಾಡೋದ ಮೇಲೂ ಕೂಡ ನಾವು ಮತ್ತೆ ಸಮರ್ಥನೆಯಾಗಿ ಗೆಲ್ಲಿಸ್ಬೇಕು. ನೋಡೋಣ, ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಒಂದು ಅವಕಾಶ ಕೊಟ್ಟು, ಒಂದು ವೇಳೆ ಅವರು ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತಿನ್ನೊಂದು ಅವಕಾಶ ಬೇರೆಯವರು ಕೊಡೋದು ಅನ್ನೋ ಚರ್ಚೆಗಳನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಇಂಥದ್ದೇ ಗೆದ್ದೇ ಬಿಟ್ಟಿದೆ, ಮುಗಿದೋಗಿದೆ ಅಂತ ಹೇಳೋದಕ್ಕೆ ಅಂತಹ ಒಂದು ಅಂದಾಜು ಮಾಡುವಂತಹ ಸ್ಥಿತಿಲಿ ಈ ಕ್ಷಣಕ್ಕೂ ಇಲ್ಲ. ಫೈಟ್ ಇದೆ, ಖಂಡಿತ ಫೈಟ್ ಇದೆ. ಒಂದು ವೇಳೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಎಲ್ಲ ಬೇಸರವನ್ನ ತಣಿಸಿ ಒಂದು 80 to 90% ಓಟನ್ನ ಆ ಕಡೆಯಿಂದ ಶಿಫ್ಟ್ ಮಾಡಿಸ್ಕೊಂಡ್ರೆ, 30% ಮುಸಲ್ಮಾನರ ಓಟ್ ಶಿಫ್ಟ್ ಆದ್ರೂ ಚದುರಿದ್ರೂ ಕಾಂಗ್ರೆಸ್ಗೆ ಕಷ್ಟ ಇದೆ. ಇನ್ನು ಲಿಂಗಾಯತ ಮತಗಳಲ್ಲಿ ಪಂಚಮಸಾಲಿ ಲಿಂಗಾಯತರದ್ದು ಅಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬಿದ್ದರೆ ಆ ಮತಗಳು ಮತ್ತೆ ಸಮರ್ಥ ಅವರಿಗೆ ಕಷ್ಟ ಆಗತ್ತೆ. ಇದರ ಮಧ್ಯೆ ST ಸಮಾಜದ ಮತಗಳು ಕಟ್ಟು ಕದಲದೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಬೀಳುವ ಸಾಧ್ಯತೆ ಇರುತ್ತೆ. ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಬಿಜೆಪಿಯ 1-2 ಸಾವಿರ, ಕಾಂಗ್ರೆಸ್ನ 8-20 ಸಾವಿರದ ಡಿಫ್ರೆನ್ಸು ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ, ರಿಸಲ್ಟ್ ಏನು ಬೇಕಾದರೂ ಆಗಬಹುದು. ಇದು ಈ ಕ್ಷಣದ ಸದ್ಯದ ಚಿತ್ರಣ. ಜನನೇ ಹೇಳ್ತಿರೋ ಪ್ರಕಾರ ಇದು ಬಡವ ವರ್ಸಸ್ ಶ್ರೀಮಂತನ ಎಲೆಕ್ಷನ್. ಶ್ರೀಮಂತ ಗೆದ್ರೆ ನಮಗೇನು ಪ್ರಯೋಜನ ಇಲ್ಲ, ಬಡವ ಗೆಲ್ಲಬೇಕು, ಒಂದಷ್ಟು ಕೆಲಸಗಳಾಗತ್ತೆ, ನೇರವಾಗಿ ಕೈಗೆ ಸಿಗ್ತಾನೆ ಅನ್ನುವಂತಹ ಹಳ್ಳಿಗರ ಮನಸ್ಥಿತಿ ಮತ್ತು ಮಾತಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ.